ಮೀಸಲಿಟ್ಟಿದ್ದ ಜಾಗವನ್ನ ಕೈಗಾರಿಕಾ ಇಲಾಖೆ ಅಧಿಕಾರಿಗಳು ಖಾಸಗಿಯವರ ಜೊತೆ ಶಾಮೀಲಾಗಿ ಜಾಗವನ್ನ ಪುಷ್ಪಗಿರಿ ವೇರ್ ಹೌಸ್ ಮಾಲೀಕರಿಗೆ ಅಕ್ರಮವಾಗಿ ಮಂಜೂರು ಮಾಡಿಕೊಟ್ಟಿದ್ದಾರೆ ಎಂದು ಆರೋಪಿಸಿ ನಾಗತಬಂಡಿ ಗ್ರಾಮಸ್ಥರು ಕೆಐಎಡಿಬಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಗ್ರಾಮದ ಸುನೀಲ್ ಮಾತನಾಡಿ, ಗ್ರಾಮದ ಅನುಕೂಲಕ್ಕೆ ನಗರದ ಕೆಡಿಪಿ ಕೈಗಾರಿಕಾ ಪ್ರದೇಶದ ಸರ್ವೆ ನಂಬರ್ 54ರಲ್ಲಿ 2 ಎಕರೆ ಜಾಗವನ್ನ ಪಾರ್ಕ್ ಆಗಿ ಮೀಸಲಿಡಲಾಗಿತ್ತು. ಆದರೆ ಕೆಐಎಡಿಬಿ ಅಧಿಕಾರಿಗಳು ಖಾಸಗಿಯವರ ಜೊತೆ ಶಾಮೀಲಾಗಿ ಜಾಗವನ್ನ ಬಿಟ್ಟುಕೊಟ್ಟಿದ್ದಾರೆ ಎಂದು ದೂರಿದರು. ಇದೇ ವಿಚಾರವಾಗಿ ಫೆಬ್ರವರಿ 8ರಂದು ಕಚೇರಿ ಎದುರು ಗ್ರಾಮಸ್ಥರು ಪ್ರತಿಭಟನೆ ಮಾಡಲಾಗಿ ಪಾರ್ಕ್ ಜಾಗವನ್ನ ಪಾರ್ಕ್ ಉದ್ದೇಶಕ್ಕೆ ಬಳಸಲು ಅಧಿಕಾರಿಗಳು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಆದರೆ ಇದೀಗ ಪುಷ್ಪಗಿರಿ ವೇರ್ ಹೌಸ್ನ ಮಾಲೀಕ ಜಗದೀಶ್ ಬಿನ್ ಲೆಟ್ ಅಣ್ಣೇಗೌಡ ಅವರಿಗೆ ಜಾಗವನ್ನ ಮಂಜೂರು ಮಾಡಿ ಈಗಾಗಲೇ ಕೆಲಸ ಮಾಡಲು ಅವಕಾಶ ನೀಡಿದ್ದಾರೆ. ಈ ಹಿಂದೆ ಪುಷ್ಪಗಿರಿ ವೇರ್ ಹೌಸ್ ಮಾಲೀಕರು ಪಾರ್ಕ್ ಜಾಗಕ್ಕೆ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ನೀಡಿರುವ ದೂರನ್ನ ಕಡೆಗಣಿಸಿ ಇದೀಗ ಗ್ರಾಮಸ್ಥರ ಮೇಲೆಯೇ ಪ್ರಕರಣ ದಾಖಲಿಸುವ ಜೊತೆಗೆ ಪೊಲೀಸರ ಸರ್ಪಕಾವಲಿನಲ್ಲಿ ಖಾಸಗಿಯವರಿಗೆ ಕೆಲಸ ಮಾಡಲು ರಕ್ಷಣೆ ನೀಡಿ ಗ್ರಾಮಸ್ಥರಲ್ಲಿ ಭಯದ ವಾತಾವರಣ ಸೃಷ್ಟಿಸಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ನಮಗೆ ಮಾತು ಕೊಟ್ಟಿರುವಂತೆ ಕೆಐಎಡಿಬಿ ಕೈಗಾರಿಕಾ ಪ್ರದೇಶದ ಸರ್ವೆ ನಂಬರ್ 54ರಲ್ಲಿ ಪ್ರತ್ಯೇಕ 2 ಎಕರೆ ಜಾಗವನ್ನ ನಮಗೆ ಗುರುತಿಸಿಕೊಡಬೇಕು, ಇಲ್ಲವಾದರೆ ಅನಿರ್ದಿಷ್ಟಾವಧಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ಶರತ್, ರವಿ, ಪುಟ್ಟಣ್ಣ, ಮಂಜ, ಜಯರಾಮ್, ರೇಣುಕಾ, ಕಮಲಮ್ಮ, ಕುಮಾರಿ ಇತರರು ಹಾಜರಿದ್ದರು. ಹೈಕೋರ್ಟ್ ಇಂದ ಆದೇಶ ತಂದಿರಲಿಲ್ಲ ಅಂದ್ರೆ ನಾವು ಕೆಲಸ ಮಾಡಿರ್ತೀವಿ. ಹೈಕೋರ್ಟ್ ಆದೇಶ ಯಾವಾಗ ಸರ್? ಮೊನ್ನೆ ರೀಸೆಂಟ್ ಆಗಿ ನಾವು ಕೊಟ್ಟದ್ದು ಯಾವಾಗ ಸರ್? ಅಲ್ಲ ನೀವು ಸರ್ ನಾವು ಕೇಳೋದು ನಿಮ್ಗೆ ಏನ್ ಮನವಿ ಅಂದ್ರೆ, ಈಗ ಏನ್ ಪ್ರೊಬ್ರಲ್ ನಾವು ಮನವಿ ಕೊಟ್ಟಿದ್ವಿ ಸರ್, ಇವರು ಒಪ್ಕೊಂಡವ್ರೆ. ನಿಮ್ಮ ಲೀಗಲ್ ಲಾಯರ್ ಹತ್ರ ನಾವು ಹೋಗಿ ಅಪೀಲ್ ಹಾಕಿಸ್ತೀವಿ ಅಂತ ಒಪ್ಕೊಂಡವ್ರೆ. ನಾವು ಇವರ ಮೇಲಾಧಿಕಾರಿ ಮಹೇಶ್ ಸರ್ ಹತ್ರ ಹೋಗಿ ಮಾತಾಡಿದ್ವಿ. ಖುದ್ದಾಗಿ ಕರ್ಸಿ ನೀವು ಇಮಿಡಿಯೇಟ್ ಇಂಪ್ಲಿಮೆಂಟ್ ಆಗಿ ಅದಕ್ಕೆ ಕೇಸಿಗೆ ಸೇರ್ಕೊಂಡು ನಡೆಸ್ಕೊಡಿ ಅಂತ ಹೇಳಿದ್ದಾರೆ. ಇವ್ರು ಅಲ್ಲಿಂದ ಮುಂದೆ ಏನ್ ಕ್ರಮ ಕೈಗೊಂಡವ್ರು ಅಂತ ನಮಗೆ ಹೇಳ್ತಾ ಇಲ್ಲ ಸರ್. ನಾವು ಕೇಳಿದ್ರೆ ಪ್ರಶ್ನೆ ಅದು ಒಂದು ಸರ್. ಎರಡನೇದು ಒಂದ್ ನಿಮಿಷ ಮಾರ್ಕ್ ಮುಗಿಸ್ತೀನಿ ಸರ್. ನೀವೇನು ಬದಲಿ ಜಾಗ ಕೊಟ್ಟಿದ್ದೀರಾ, ಆ ಬದಲಿ ಜಾಗ ಸೂಕ್ತವಾಗಿದೆ ಅಂತ ಏನಾದ್ರು ನೀವು ಲೆಟರ್ ಹಾಕಿದಿರಾ? ಈಗ 221 ಜಾಗದಲ್ಲಿ ಅವ್ರಿಗೆ ಕೊಟ್ಬಿಟ್ಟು ನಮಗೆ ಏನ್ ಬದಲಿ ಜಾಗ ಪಾರ್ಕ್ ಕೂರಿಸಿದಿರಾ ನೀವು? ಅದು ನಾಗತೊಳ್ಳಿಯವ್ರಿಗೂ ಸುತ್ತಮುತ್ತ ಗ್ರಾಮಸ್ಥರಿಗೆ ಮತ್ತೆ ಈ ಕೈಗಾರಿಕಾ ಕಾರ್ಮಿಕರಿಗೆ ಮತ್ತೊಬ್ಬರಿಗೆ ಸಾರ್ವಜನಿಕರಿಗೆ ಬದಲಿ ಜಾಗ ನಿವೇಶನ ಗುರುತಿಸ್ಬಿಟ್ಟು ಮಾತಲ್ಲಿ ಅಪ್ರೂವಲ್ ಮಾಡಿರೋದು 2013ರಲ್ಲಿ. ಅವ್ರು ಅವಾಗ ಏನ್ ಹೇಳಿದ್ರು, ಏನ್ ಸೂಕ್ತ ಅದ್ರ ಬಗ್ಗೆ ಸರ್, ಇದೇ ಫೆಬ್ರವರಿ 27, 2024ರಂದು ನಾವು ಇದೇ ಧರಣಿ ಕೂತಿದ್ದು ಇದೇ ಜಾಗದಲ್ಲಿ. ಇದೇ ಅಧಿಕಾರಿಗಳ ನಮಗೆ ಅತಿ ಜರೂರು ಅನ್ನೋ ಪತ್ರ ನಮಗೆ ಕೊಟ್ಟಿದ್ದಾರೆ. ಈ ಪತ್ರದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂದ್ರೆ, ಈ ಜಾಗ ಪರಿಶೀಲನೆ ಮಾಡಿದೀವಿ, ಅಲ್ಲಿ ಯಾವುದೇ ಕಲ್ಲು ಬಂಡೆಗಳಿಂದ ಕೂಡಿಲ್ಲ, ಈ ಜಾಗ ಪಾರ್ಕ್ ಮಾಡಕ್ಕೆ ಯೋಗ್ಯವಾಗಿದೆ. ಇದೇ 20 ವರ್ಷದಿಂದ ಪಾರ್ಕ್ ಅಂತಾನೆ ಸೀಮಿತವಾಗಿಟ್ಟಿದ್ದು ಆ ಜಾಗನ ನಾವು ಪಾರ್ಕ್ ಮಾಡಕ್ಕೆ ನಿಮ್ಗೆ ಯೋಗ್ಯವಾಗಿರೋದ್ರಿಂದ ಇದೇ ಜಾಗನ ನಾವು ಪಾರ್ಕ್ ಆಗಿ ಉಳಿಸ್ಕೊಡ್ತೀವಿ ಅಂತ ನಮಗೆ ಅವರು ಪತ್ರ ಕೊಟ್ಟಿದ್ದಾರೆ. ಕೆಡಿಬಿ ಅಧಿಕಾರಿಗಳೇ ಕೊಟ್ಟಿದ್ದಾರೆ ಸರ್. ಇವತ್ತು ನಮ್ಮ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸದೆ, ನಮ್ಮ ಆಗುಹೋಗುಗಳನ್ನು ಕೇಳದೆ ಇವರು ಬೇರೆ ಅಕ್ರಮವಾಗಿ ಅದು ಒಳಗಡೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಗೊತ್ತಾಗ್ತಾ ಇಲ್ಲ ನಮಗೆ. ಈ 4 ತಿಂಗಳಿಂದ ಮುಂದೆ, ಫೆಬ್ರವರಿಯಿಂದ ಮುಂದೆ 4 ತಿಂಗಳಿಗೆ ಬೇರೆ ಪ್ರೈವೇಟ್ ವ್ಯಕ್ತಿಗೆ, ಪುಷ್ಪಗಿರಿ ವೇರ್ ಹೌಸ್ ಅನ್ನೋ ಮಾಲೀಕರಿಗೆ ಇದನ್ನ ಸ್ವಂತವಾಗಿ ಅವರಿಗೆ ಜಾಗ ಮಾಡಿಸ್ಕೊಟ್ಟಿದ್ದಾರೆ. ಅದು ಯಾವ ರೀತಿ ಮಾಡ್ಕೊಟ್ಟಿದ್ದಾರೆ ಗೊತ್ತಿಲ್ಲ. ನಾವು ಕೇಳಕ್ ಹೋದ್ರೆ ನಮಗೆ ಗೊತ್ತಿಲ್ಲ ಅಂತ ಅಧಿಕಾರಿಗಳು ನಮಗೆ ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ. ನಮ್ಮ ಪ್ರಶ್ನೆ ಏನು ಅಂದ್ರೆ, ನಮಗೆ 2 ಎಕರೆ ಪಾರ್ಕ್ ಬೇಕು. ಇವರು ಬದಲಿ ಜಾಗ ಎಲ್ಲಿ ತೋರಿಸಿದರೆ ಆ ಜಾಗನ ತೋರಿಸ್ತಾ ಇಲ್ಲ. ಸಾರ್ವಜನಿಕರ ಅನುಕೂಲ ಆಗಂತ ಜಾಗ ಬದಲಿ ಜಾಗ ಎಲ್ಲಿದೆ ಅದನ್ನು ತೋರಿಸ್ತಾ ಇಲ್ಲ. ಈಗಿರೋ ಪಾರ್ಕ್ ಅನ್ನು ಕೂಡ ಬೇರೆ ಖಾಸಗಿ ವ್ಯಕ್ತಿಗಳಿಗೆ ಬರ್ಕೊಟ್ಟಿದ್ದಾರೆ. ಯಾವ ರೀತಿ ಪಾರ್ಕ್ 20 ವರ್ಷದಿಂದ ಇದ್ದ ಪಾರ್ಕ್ ಅನ್ನ ಏನು ಡೆವಲಪ್ಮೆಂಟ್ ಮಾಡಾನೆ ಖಾಸಗಿ ವ್ಯಕ್ತಿಗೆ ಯಾವ ರೀತಿ ಬರ್ಕೊಟ್ರು ಅನ್ನೋದು ನಮ್ಮ ಪ್ರಶ್ನೆ. ಇದು ಉಗ್ರ ಚಳವಳಿ. ನಾವು ಕಾನೂನು ಮುಖಾಂತರ ಏನು ಹೋರಾಡ್ತಾ ಇದೀವಿ. ಇವತ್ತು ಕೇಳಕ್ ಹೋಗಿ 144 ಸೆಕ್ಷನ್ ಜಾರಿ ಮಾಡಿ, ಯಾವುದೇ ನಾವು ಗ್ರಾಮಸ್ಥರಾಗ್ಲಿ, ಜನ ಆಗ್ಲಿ, ಸಾರ್ವಜನಿಕರಾಗ್ಲಿ ಆ ಜಾಗಕ್ಕೆ ಹೋಗದಂಗೆ 144 ಸೆಕ್ಷನ್ ಜಾರಿ ಮಾಡಿ ಇವತ್ತು ಕೆಲಸ ಮಾಡಿಸ್ತವ್ರೆ. ಇದಕ್ಕೆ ಏನು ಉತ್ತರ ಕೊಡ್ಬೇಕು, ನಾವು ಸರ್ಕಾರಕ್ಕೆ ಏನು ಮನವಿ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದೇ ರೀತಿ ಗವರ್ಮೆಂಟ್ ಸರ್ಕಾರಿ ಜಾಗ ಏನು ಎಲ್ಲರಿಗೂ ಬರ್ಕೊಡೋದಾದ್ರೆ ಸರ್ಕಾರ ಯಾಕೆ ಬೇಕು? ಖಾಸಗಿ ವ್ಯಕ್ತಿಗಳಿಗೆ ಎಲ್ಲರನ್ನೂ ಬರ್ಕೊಡೋದಾದ್ರೆ ಸರ್ಕಾರ ಯಾಕೆ ಬೇಕು ಅನ್ನೋದು ನಮ್ಮ ಪ್ರಶ್ನೆ ಇಲ್ಲಿ. ಈ ಏನ್ ಲೆಟರ್ ಕೊಟ್ಟಿದ್ದಾರೆ ಇದಕ್ಕೆ ನಮಗೆ ಉತ್ತರ ಕೊಡ್ತಾ ಇಲ್ಲ ಇವರು. ನಮ್ಮ ಅವರ ಖಾಸಗಿ ಲೀಗಲ್ ಅಡ್ವೈಸರ್ ಏನಿದ್ದಾರೆ, ಅಡ್ವೊಕೇಟು, ನಾವು ಹೈಕೋರ್ಟ್ಗೆ ನಾವು ಅಪೀಲ್ ಹೋಗ್ತೀವಿ, ಈ ಜಾಗ ಉಳಿಸ್ಕೊಡ್ತೀವಿ ಅಂತ ನಮಗೆ ಲೆಟರ್ ಕೊಟ್ಟು ಇವ್ರು ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ, ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ. ಖಾಸಗಿ ವ್ಯಕ್ತಿಗಳಿಂದ ಏನು ದುಡ್ಡು ಅಥವಾ ಅವರ ಆಕಾಂಕ್ಷೆಗಳಿಗೆ ಏನು ಹಣ ಕೊಡ್ತಾ ಇದ್ದಾರೆ, ಅದಕ್ಕೆ ಆಸೆ ಪಟ್ಟವ್ರಿಗೆ ಏನ್ ಬೇಕಾದೆಲ್ಲ ಅನುಕೂಲ ಖಾಸಗಿ ವ್ಯಕ್ತಿಗಳಿಗೆ ಮಾಡ್ಕೊಡ್ತಾ ಇದಾರೆ ಹೊರತು 25 ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದ ಈ ಪಾರ್ಕ್ ಜಾಗನ ಡೆವಲಪ್ಮೆಂಟ್ ಮಾಡ್ದೇ ಖಾಸಗಿ ವ್ಯಕ್ತಿಗಳಿಗೆ ಬರ್ಕೊಟ್ಟು ಇವತ್ತು
ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಜನ ಆಗ್ಲಿ, ಸಾರ್ವಜನಿಕರಾಗ್ಲಿ, ನಾಗತಳಿ ಗ್ರಾಮಸ್ಥರಾಗ್ಲಿ, ಮತ್ತೊಬ್ಬರಾಗ್ಲಿ ಅಲ್ಲಿ ಯಾರೋ ಎಂಟ್ರಿ ಕೊಡದಾದ್ರೆ 144 ಸೆಕ್ಷನ್ ಜಾರಿ ಮಾಡಿ ಪೊಲೀಸರ ಸೆಕ್ಯೂರಿಟಿ ಹಾಕಿ ಇವತ್ತು ಕೆಲಸ ಮಾಡಿಸ್ತವ್ರೆ. ಇದಕ್ಕೆ ಏನ್ ಉತ್ತರ ಕೊಡ್ಬೇಕು ಅನ್ನೋದು ಈ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತಾ ಇದೀವಿ. ನಮಗೆ ಪಾರ್ಕ್ ಬೇಕು, ಸಾರ್ವಜನಿಕರು ಪಾರ್ಕ್ ಬೇಕೇ ಬೇಕು ಅನ್ನೋ ನಮ್ಮ ಉಗ್ರ ಹೋರಾಟ. ಈ ಪತ್ರಕ್ಕೆ ಇವ್ರು ಕೊಟ್ಟಿರೋ ಲೆಟರ್ಗೆ ಏನು ಉತ್ತರ ಕೊಡಿಸ್ತೀರಾ ನೀವು ಮಾಧ್ಯಮ ಮುಖಾಂತರ ಕೊಡಿಸ್ಬೇಕು ಅಂತ ನಾವು ಮನವಿ ಮಾಡ್ತಾ ಇದೀವಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.